ಮಕ್ಕಂಗೆ ಕಿವಿ ಚುಚ್ಚಿಸ್ತಾ ಇದಕ್ಕೆ ನಮ್ಮ ಶಿಷ್ಯ ಆಡ್ತಾ ಇಲ್ಲ ಗುರು. ಸ್ವಾಗತಂ ಸುಸ್ವಾಗತಂ. ಗುರು ನಮಸ್ಕಾರ ಗುರು. ಇವತ್ತು ಮಾರ್ನಿಂಗ್ಗೆ ಜಿಮ್ ಬಂದೆ. ಇವತ್ತು ಲೈಕ್ ವರ್ಕೌಟ್ ಇತ್ತು, ವರ್ಕೌಟ್ ಎಲ್ಲ ಮುಗಿಸಿ ಹಂಗೆ ಸ್ವಲ್ಪ ಹೊತ್ತು ಕಾರ್ಡಿಯೋ ಮಾಡಿದೆ, ಒಂದು 15 ಮಿನಿಟ್ಸು. ಅದಾದ್ಮೇಲೆ ಮನೆಗೆ ಬಂದು ಟಿಫನ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಡ್ಯೂಟಿಗೆ ಹೋದೆ. ರಾಮನವಮಿ ಮುಗ್ದಿದ್ರು ನಮ್ಮ ಏರಿಯಾದಲ್ಲಿ ಇನ್ನೂ ಕೋಸಂಬರಿ ಪಾಂಗ ಕೊಡ್ತಾ ಇದ್ರು. ನಾವಿಟ್ಟು ಫಸ್ಟ್ ಅಂತಿಗೆ ಹೋಗಿ ತಿನ್ಬಿಟ್ಟೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಡ್ಯೂಟಿ ಎಲ್ಲ ಮುಗಿಸ್ಕೊಂಬರೋಷ್ಟು ಟೈಮ್ ಆಗಿತ್ತು. ಬಂದಿದ ತಕ್ಷಣ ಚಿಕನ್ ಸ್ವಲ್ಪ ಕಾಳು ಎಲ್ಲ ತಿನ್ಕೊಂಡು ನಿಮಗೆ ಮಾರ್ಕೆಟ್ ಓಪನ್ ಮಾಡಿದೆ. ಇನ್ನೊಂದು ಸ್ವಲ್ಪ ಅಷ್ಟೇ ಗುರು, ನಾನು ಇನ್ವೆಸ್ಟ್ಮೆಂಟ್ ಎಲ್ಲ ಬಂದ್ಬಿಡುತ್ತೆ. ಒಂದು 1.5 ಸಾವಿರ ಮೈನಸ್ ಇದೆ, ಅದನ್ನು ರಿಕವರ್ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದಾದ್ಮೇಲೆ ನಮ್ಮ ಅಕ್ಕಂಗೆ ಕಿವಿ ಚೂಸ್ಬೇಕಾಯ್ತು, ಅದಕ್ಕೆ ಹೋಗಿದ್ದ. ನಮ್ಮ ಶಿಷ್ಯ ಫುಲ್ ಅಳ್ತಾ ಇದ್ದ ಗುರು. ತಕ್ಷಣ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಕುಂತಿದ್ರು. ಅಣ್ಣಮ್ಮ ನೋಡ್ಕೊಂಡು ದೂರದಿಂದನೇ ಕೈ ಮುಕ್ಕೊಂಡು ನಾನ್ ವೆಜ್ ತಿಂದಿತ್ತು ಅಂದ್ಬಿಟ್ಟು ಹೋಗ್ಲಿಲ್ಲ. ಅದಾದ್ಮೇಲೆ ಮನೆಗೆ ಬಂದಿವು, ಊಟ ಹಾಕ್ಬಿಟ್ಟು ಮಲ್ಕೊಂಡ ಗುರು ಅಷ್ಟೇ. ನೋಡಿ ಸ್ವಾಮಿ,